ಎಲ್ಲರಿಗೂ ನಮಸ್ಕಾರ. ಇವತ್ತ ಒಂದು ಹೆಲ್ದಿ ರೆಸಿಪಿ ಜೊತೆ ಕ್ವಿಕ್ ಆಗಿ ಮಾಡುವಂಥ ರೆಸಿಪಿ ಯಾವುದನ್ನೋದನ್ನು ಹೇಳ್ತಾ ಇದ್ದೇನೆ. ಏನಂದರೆ ಇದು ಚಿಕ್ಕೋಡಿಕಾಯಿ ದಾಲ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಇದಕ್ಕೆ ಫ್ಲ್ಯಾಟ್ ಬೀನ್ಸ್ ಅಂತಂತಾರೆ. ಸಿಂಗಾಪುರ್ನಲ್ಲಿ ಸಿಗುತ್ತೆ. ತಮಿಳಿಯನ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಇದನ್ನು. ಈ ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ರುಚಿನೂ ಇರುತ್ತೆ. ನಾವು ಈ ರೀತಿ ತೂರ್ ದಾಲ್ ತೊಗರಿ ಬೇಳೆಯನ್ನು ನೆನೆಸಿಟ್ಟಿದ್ದನ್ನು ಕುಕ್ಕರಿಗೆ ಹಾಕ್ಕೋಬೇಕು. ಅದಕ್ಕೆ ಕುಕ್ಕರ್ಗೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಆಮೇಲೆ ಆನಿಯನ್ ಹಾಕ್ತೇನೆ, ಆಮೇಲೆ ಟೊಮೆಟೊ, ಗ್ರೀನ್ ಚಿಲ್ಲಿ ರುಚಿಗೆ ತಕ್ಕಷ್ಟೇ ಎಲ್ಲ ಹಾಕಬೇಕು. ಆಮೇಲೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿರೋಂಥ ಫ್ಲ್ಯಾಟ್ ಬೀನ್ಸ್, ಇದು ಚಿಕ್ಕೋಡಿಕಾಯಿನ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ನಾವು ನೀರು ಮುಳುಗೋ ಅಷ್ಟು ಕುಕ್ಕರ್ನಲ್ಲಿ ಹಾಕಿ 4 ವಿಸಿಲ್ ಹೊಡಿಸ್ಬೇಕು. ಇದು ಫ್ಲ್ಯಾಟ್ ಬೀನ್ಸ್ ರಿಚ್ ಇನ್ ಫೈಬರ್ ಮತ್ತು ವಿಟಮಿನ್ ಎ, ವಿಟಮಿನ್ ಸಿ ಇರೋದ್ರಿಂದ ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಲೋ ಇನ್ ಕ್ಯಾಲರಿ. ಯಾರಾದರೂ ಡಯಟ್ ಮಾಡೋರು ಇದನ್ನು ಯೂಸ್ ಮಾಡ್ಬೋದು, ರುಚಿಯಾಗಿ ಇರುತ್ತೆ. 4 ವಿಸಿಲ್ ನಾವು ಹೊಡಿಸ್ಬೇಕು. ಆಮೇಲೆ ಒಗ್ಗರಣೆ ಹಾಕ್ತಾ ಇದ್ದೇನೆ. ಫಸ್ಟಿಗೆ ಆಯಿಲ್ ಹಾಕಿ ಸಾಸಿವೆ, ಇಂಗು, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಗಾರ್ಲಿಕ್ ಭಾಳಷ್ಟು ಹಾಕಿದರೆ ರುಚಿಯಾಗಿರುತ್ತೆ. ಆಮೇಲೆ ರೆಡ್ ಚಿಲ್ಲಿ ಹಾಕ್ತಾ ಇದ್ದೇನೆ, ಆಮೇಲೆ ಕರಿಬೇವನ್ನ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಒಗ್ಗರಣೆ ಮಾಡ್ಕೋಬೇಕು. ಆಮೇಲೆ ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಹೋಗಿರುತ್ತಲ್ಲ, ಅದನ್ನು ತೆಗೆದು ಅದನ್ನು ಫುಲ್ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಈ ಒಗ್ಗರಣೆಗೆ ನಾನು ರುಚಿಗೆ ತಕ್ಕಷ್ಟು ಅರಿಶಿಣದ ಪುಡಿ, 1/2 ಸ್ಪೂನ್ ಅರಿಶಿಣದ ಪುಡಿ ಮತ್ತು ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೇನೆ. ಆಮೇಲೆ ಕುಕ್ಕರ್ ವಿಸಿಲ್ ಹೋದ್ಮೇಲೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ದಾಲೆಲ್ಲ ಒಡಿಬೇಕು. ಅಂದರೆ ಯಾವಾಗಲೂ ದಾಲಾಗಲಿ, ತವಿ ಆಗಲಿ, ಪಪ್ಪಾಗಲಿ ಅದು ಒಡೆದ್ರೇ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಈ ಚೆನ್ನಾಗಿ ಮ್ಯಾಶ್ ಆದಮೇಲೆ ನಾವು ಆಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಹಾಕಿ ತಕ ಅಂತೇಳಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಹಾಕಿ ತಕ ಅಂತೇಳಿ ಕುದಿಸಿಬಿಟ್ರೆ ಕ್ವಿಕ್ಕಾಗಿ ಹೆಲ್ದಿಯಾಗಿ ಮಾಡ್ಬೋದಂತ ಇದು ದಾಲ್. ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಈಸಿ, ಟೇಸ್ಟು ಸಖತ್ತಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ದಿಸ್ ರೆಸಿಪಿ. ಇದು ದಾಲೆಲ್ಲ ಚೆನ್ನಾಗಿ ಕುದ್ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ, ಈ ದಾಲ್ ಹಾಕ್ಕೊಂಡು ತಿಂದ್ರೆ, ಅದರ ಜೊತೆಗೆ ಒಂದು ಹಪ್ಪಳನ ಪಾಪಡ್ ತಿಂದರೆ, ಫ್ರೈ ಮಾಡೋ ಬದಲು ಈ ರೀತಿನೂ ಪಾಪಡ್ ಸುಟ್ಕೊಂಡು ತಿನ್ಬೋದು. ಅದರ ಜೊತೆಗೆ ತಿಂದರೆ ಅದೆಲ್ಲ ತಿಂದಾಗ ಸಖತ್ತಾಗಿರುತ್ತೆ. ಆ ಚಿಕ್ಕೋಡಿಕಾಯಿ ಮಿಡಲ್ ಬರುತ್ತೆ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ಡೆಫಿನೆಟ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಇದು ಇವಾಗ ನಂದು ಫೇವ್ರೆಟ್ ರೆಸಿಪಿ ಆಗಿದೆ. 1 2 3 4 5 6 7 8 9 10. Let's change. ನಮಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ 5 ಮಿನಿಟ್ ರೂಲ್ ಅಂತ ಇದೆ. ಅಂದರೆ ಯಾವುದೋ ಒಂದು ಕೆಲಸನ ನಾವು 5 ಮಿನಿಟ್ಸ್ವರೆಗೂ ಮಾಡಿದರೆ ಆ ಕೆಲಸನ ನಾವು ಕಂಪ್ಲೀಟಾಗಿ ಮಾಡ್ತೇವಂತ, ಆ ಕೆಲಸ ಫುಲ್ ಫಿನಿಶ್ ಮಾಡುತ್ತೇವಂತ. 5 ಮಿನಿಟ್ಸ್ ನಾವು ಯೋಗ ಸ್ಟಾರ್ಟ್ ಮಾಡಿದರೆ, ನಮ್ಮ ಸೌರಭ್ ಸರ್ ಯಾವಾಗಲೂ ಹೇಳ್ತಾರಲ್ಲ, ಈಗ ಇನ್ನೂ 14 ಡೇಸು ಫ್ರೀ ಯೋಗ ಕ್ಲಾಸ್ ನಡೀತಾ ಇದೆ, ಮಿಸ್ ಮಾಡಲಾರ್ದೆ ನೀವು ಜಾಯ್ನ್ ಆಗಿ. 5 ಮಿನಿಟ್ಸ್ ಜಾಯ್ನ್ ಆದರೆ ಎಂಡ್ ಆಫ್ ದ ಸೆಷನ್ವರೆಗೂ ನಾವು ಅದನ್ನು ಮಾಡ್ತೇವೆ. ಈ ನಮ್ಮ ಆರ್ಯಾನು ನನ್ನ ಜೊತೆ ಯೋಗ ಮಾಡ್ತಾ ಇದ್ದಾನೆ. ಮಕ್ಕಳು ನಾವು ಹೇಳೋದ್ರಕ್ಕಿಂತ ನಮ್ಮನ್ನು ನೋಡಿ ಕಲಿತಾರಂತೆ. ಅವನಿಗೆ ಗೊತ್ತಿರೋ ಅಂಥ ಯೋಗ ಮಾಡ್ತಾ ಇದ್ದಾನೆ. ಅವನು ಯಾವುದೋ ಪರ್ಫೆಕ್ಟಾಗಿ ಮಾಡ್ತಾ ಇಲ್ಲ, ಆದರೆ ಮಾಡ್ತಾ ಇದ್ದಾನೆ. ಅಲ್ಲೋಮ್ ವಿಲೋಮ ಎಲ್ಲ ಫುಲ್ ಕರೆಕ್ಟಾಗಿ ಬ್ರೀತಿಂಗ್ ಮಾಡಲಿಲ್ಲ ಅಂದರೂ ಟ್ರೈ ಮಾಡಿದ್ದಾನೆ ಅನ್ನೋ ಖುಷಿ ಇದೆ. 5 ನಿಮಿಷ ಇನಿಷಿಯಲ್ ಸ್ಟೆಪ್ ನಾವು ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಕೆಲಸನ ಮುಗಿಸ್ತೀವಿ ಅಂತ. ಆದರೆ ನಮ್ಮ ಮೈಂಡ್ ಯಾವಾಗಲೂ ಹೇಳ್ತಾ ಇರುತ್ತೆ, ಆಮೇಲೆ ಮಾಡೋಣ, ಪೋಸ್ಟ್ಪೋನ್ ಮಾಡೋಣ, ನಾಳೆ ಮಾಡೋಣ ಅಂತಂತೇಳಿ. ಆದ್ರೆ ಈಗ ನೋಡಿ, ಆ ಬುಕ್ ತೆಗೆದು ನೀವು ಓದಕ್ಕೆ 5 ನಿಮಿಷ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಚಾಪ್ಟರ್ ಒಂದು ಫುಲ್ ಚಾಪ್ಟರ್ ಓದೋ ಸಾಧ್ಯತೆ ಇರುತ್ತೆ. ನಾವು ಸ್ಟಾರ್ಟಿಂಗ್ ನಮ್ಮ ಮೈಂಡನ್ನು ಸ್ಟ್ರಾಂಗಾಗಿ ಇಟ್ಕೊಂಡು ಇದನ್ನು ಮುಗಿಸ್ಲೇಬೇಕು ಅಂತಂತೇಳಿ ಸ್ಟಾರ್ಟ್ ಮಾಡಿದ್ರೆ 5 ನಿಮಿಷ ಮಾಡೋಣಪ್ಪ ಹೇಳಿ ನಾವು ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಆ ಕೆಲಸನ ಮುಗಿಸ್ತೇವೆ. ಅದೇ ರೀತಿ ನಾವು ಮನೆ ಕ್ಲೀನ್ ಮಾಡುವಾಗ 5 ಮಿನಿಟ್ಸ್ ಒಂದು ರೂಮನ್ನು ಕ್ಲೀನ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಎಂಟೈರ್ ಮನೆ ಎಲ್ಲ ಕ್ಲೀನ್ ಮಾಡ್ತೀವಿ. ಎಷ್ಟೋ ಸಲ ನನಗೆ ಅನಿಸಿದೆ, ಪಾತ್ರೆ ಒಂದು 5 ಮಿನಿಟ್ಸ್ ಪಾತ್ರೆ ತೊಳೆಯೋಣ ಅಂತೇಳಿ ಪಾತ್ರೆ ತೊಳೆಯೋಕತ್ರೆ ಸಿಂಕಲ್ಲಿರೋ ಎಲ್ಲ ಪಾತ್ರೆನೂ ನಾವು ತೊಳಿತೀವಿ. ಯಾವಾಗಲೂ ನಮ್ಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಹೆಂಗೆ ನಮ್ಗೆ ಒಳ್ಳೆ ಕೆಲಸಕ್ಕೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಅದೇ ಕೆಟ್ಟ ಕೆಲಸಕ್ಕೂ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಏನಂದರೆ
ಎಲ್ಲ ಟಯರ್ಡ್ ಆಗಿದೆ, ಎಲ್ಲ ಕೆಲಸ ಮುಗಿಸಿದ್ದೇನೆ ಮನೆಯದೆಲ್ಲ. ಒಂದು 5 ಮಿನಿಟ್ಸ್ ಫೇಸ್ಬುಕ್ ನೋಡೋಣ ಅಥವಾ ಇನ್ಸ್ಟಾಗ್ರಾಮ್ ನೋಡೋಣ, ಯೂಟ್ಯೂಬ್ ನೋಡೋಣ ಅಂತಂತ ಹೇಳಿ ಸ್ಟಾರ್ಟ್ ಮಾಡಿದರೆ ನಾವು ನೋಡ್ತಾ ಇದ್ದಾಗ ನಮ್ಮ ಜೊತೆ ನಮ್ಮ ಮಕ್ಕಳು ನೋಡ್ತಾರೆ. 5 ಮಿನಿಟ್ಸ್ ಹೋಗಿ 10 ಮಿನಿಟ್ಸ್ ಹೋಗಿ 1 ಅವರ್ವರೆಗೂ ನಾವು ರೀಲ್ಸ್ ನೋಡ್ತಾನೆ ಇರ್ತೇವೆ. ಇದೇ ರೀತಿ ಕೆಟ್ಟದ್ದಕ್ಕೂ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಇದು ರೂಲ್ ಅಪ್ಲೈ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ